ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಮೋದಿ ಅಮಿತ್ ಶಾ ಮತ್ತೊಂದು ದಿಗ್ವಿಜಯ. ಎಲ್ಲಿ ಕಮಲ ಅರಳಿಸೋದಿಕ್ಕೆ ಸಾಧ್ಯವಿಲ್ವೋ, ಕಮಲಕ್ಕಿದು ಮರಳುಗಾಡು ಅಂತ ಅಂದುಕೊಳ್ಳಾಗ್ತಿತ್ತೋ ಅಲ್ಲಿ ಕಮಲ ಅರಳಿಸೇ ಬಿಟ್ಟಿದ್ದಾರೆ. ಅಂದುಕೊಂಡಿದ್ದನ್ನ ಕೊನೆಗೂ ಸಾಧಿಸಿದ ಮೋದಿ ಸತತ ಪರಿಶ್ರಮ ಪ್ರಯತ್ನ ಕೊನೆಗೂ ಫಲ ಕೊಟ್ಟಿದೆ. ಭರ್ಜರಿ ಸುದ್ದಿ ಇದು. ಇತಿಹಾಸವನ್ನೇ ಸೃಷ್ಟಿಸ್ತಾ ಇರುವಂಥ ಒಂದು ಬೆಳವಣಿಗೆ. ಒಂದು ಶತಮಾನ, ದಶಕ ಅಲ್ಲ, ಒಂದು ಶತಮಾನ, 100 ವರ್ಷಗಳಲ್ಲಾಗದ್ದನ್ನು, 100 ವರ್ಷಗಳಲ್ಲಿ BJPಗೆ ಆಗದ್ದನ್ನು ಈಗ ಮೋದಿ ಮಾಡಿ ತೋರಿಸಿದ್ದಾರೆ. ಏನದು ಹಾಗಾದರೆ? ವಿರೋಧಿಗಳಿಗೆ ಎಂಥ ನಡುಕ ಹುಟ್ಟಿಸಿದ್ದಾರೆ ಮೋದಿ ಶಾ. ಡೀಟೇಲ್ಸ್ ಇಡ್ತಾ ಹೋಗ್ತೀವಿ. ಇದರ ಜೊತೆಗೆ ಕಾಂಗ್ರೆಸ್ನ ಬಿಗ್ ಲೀಡರ್ ಕಮಲ ತೆಕ್ಕೆಗೆ ಬೀಳೋದು 99% ಈ ಮೂಲಕ ಖಚಿತ ಅಂತ ಅನ್ನಿಸ್ತಾ ಇದೆ. BJP ಈ ನಾಯಕನಿಗೆ ಪಟ್ಟ ಕಟ್ಟೋದು ಫಿಕ್ಸ್ ಅನ್ನುವ ಸುಳಿವು, ಸ್ಪಷ್ಟ ಸುಳಿವು ಸಿಕ್ತಿದೆ. ಮಾಹಿತಿ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, BJPಗೆ ಇದು ಮರಳುಗಾಡು, ಸಾಧ್ಯ ಇಲ್ಲ ಇಲ್ಲಿ ಬಂದು ಗೆಲ್ಲೋದಿಕ್ಕೆ ಅನ್ನುವಂಥ ಒಂದು ಮನಸ್ಥಿತಿಯನ್ನ, ಅಂತಹ ಒಂದು ಇತಿಹಾಸವನ್ನ ಬದಲಿಸಿ ಹೊಸ ಪುಟ ತಿರುವಿ ಹಾಕೇ ಬಿಟ್ಟಿದ್ದಾರೆ ಮೋದಿ ಶಾ. ಕೇರಳದಲ್ಲಿ ಹೊಸ ಕ್ರಾಂತಿ, ರಾಜಕೀಯ ಕ್ರಾಂತಿಯೇ ಆಗಿದೆ. ಅಲ್ಲಿ ತಿರುವನಂತಪುರಂ ಅಂದರೆ ಕೇರಳದ ರಾಜಧಾನಿ, ಅಲ್ಲಿನ ಮುನ್ಸಿಪಲ್ ಎಲೆಕ್ಷನ್ನಲ್ಲಿ, ಲೋಕಲ್ ಬಾಡಿ ಎಲೆಕ್ಷನ್ನಲ್ಲಿ BJP ಗೆದ್ದು ಬೀಗಿದೆ. ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿಯಾಗಿ ಹೊರಹೊಮ್ಮಿದೆ BJP. ಇದು ಆ ಮುನ್ಸಿಪಲ್ ಕಾರ್ಪೊರೇಷನ್ ರಚನೆಯಾದಾಗಿನಿಂದ ಸಾಧ್ಯ ಆಗಿರಲಿಲ್ಲ. ಅಂದರೆ 100 ವರ್ಷಗಳು ಮೀರಿ ಹೋದವು, ಅದಕ್ಕಿಂತ ಜಾಸ್ತಿ ವರ್ಷಗಳಾಗೋಯ್ತು ಆ ಮುನ್ಸಿಪಲ್ ಕಾರ್ಪೊರೇಷನ್ ತಿರುವನಂತಪುರಂದು. ಆಗಿನಿಂದ ಸಾಧ್ಯವಾಗಿರಲಿಲ್ಲ. ಅದನ್ನು ಈಗ ಎಡಪಕ್ಷಗಳಿಗೆ ಸೆಡ್ಡು ಹೊಡೆಯುವ ಮೂಲಕ, LDF UDF ಹಿಂದಿಕ್ಕುವ ಮೂಲಕ NDA ಮಾಡಿ ತೋರಿಸೇ ಬಿಟ್ಟಿದೆ. ಈ ಲೋಕಲ್ ಬಾಡಿ ಎಲೆಕ್ಷನ್ನಲ್ಲಿ BJP ಪ್ರತಿಷ್ಠೆಯಾಗಿ ತಗೊಂಡಿತ್ತು. ಕಳೆದ ಎಲೆಕ್ಷನ್ನಲ್ಲೂ ಕೂಡ ಒಂದು ಹಂತಕ್ಕೆ ಪ್ರಯತ್ನ ಯಶಸ್ವಿಯಾಗಿತ್ತು. ಈ ಸಲ ಫಲ ಕೊಟ್ಟಿದೆ. ಅಸೆಂಬ್ಲಿ ಎಲೆಕ್ಷನ್ಗೆ 4 ತಿಂಗಳು ಬಾಕಿ ಇದೆ. ಕೇರಳದಲ್ಲಿ ಅಸೆಂಬ್ಲಿ ಎಲೆಕ್ಷನ್ಗೆ 4 ತಿಂಗಳು ಬಾಕಿ ಇರೋ ಹೊತ್ತಲ್ಲಿ ಈ ರಿಸಲ್ಟ್ ಬಂದಿರೋದು. ಬಹುತೇಕ BJPಯಿಂದ, NDAಯಿಂದ ಮೇಯರ್ ಆಯ್ಕೆ ಕೂಡ ಆಗಿಬಿಡಬಹುದು. ಅಲ್ಲಿ NDA ಕಟ್ ಹಾಕಬೇಕಂದ್ರೆ LDF UDF ಒಂದಾಗಬೇಕು ಅನ್ನೋ ಪರಿಸ್ಥಿತಿ. ಅದು ಸಾಧ್ಯವಾ? ಅದು ಬಿಟ್ಟರೆ BJPಗೆ ಅಲ್ಲಿ ದಾರಿ ಕ್ಲಿಯರ್ ಅನ್ನೋವಷ್ಟು ಭರ್ಜರಿಯಾಗಿ ಸೀಟ್ಸನ್ನು ಗೆದ್ದುಕೊಂಡಿರೋದು ಕಮಲ ಪಡೆ. ಏನನ್ನ ಸೂಚಿಸ್ತಾ ಇದೆ ಗೊತ್ತಾ? ಇಲ್ಲಿ ಗ್ರೌಂಡ್ ರಿಪೋರ್ಟ್, ಈ ವೋಟಿಂಗ್ ಪ್ಯಾಟರ್ನ್ ಏನು ಹೇಳ್ತಿದೆ ಅಂದರೆ, ನಗರ ಪ್ರದೇಶದಲ್ಲಿ ವೋಟಿಂಗ್, ಆ ವೋಟರ್ಸ್ ಮನಸ್ಥಿತಿ ಚೇಂಜ್ ಆಗಿ ಹೋಗಿದೆ. ಎಷ್ಟೋ ದಶಕಗಳಿಂದ ಎಡಪಕ್ಷಗಳನ್ನು ಸಪೋರ್ಟ್ ಮಾಡಿಕೊಂಡು ಬರ್ತಾ ಇದ್ದಂತಹ ಸಮುದಾಯಗಳು BJPಗೆ ವೋಟ್ ಹಾಕಿರೋದು. ಅದರಲ್ಲೂ ಹಿಂದೂಗಳು ಕಂಪ್ಲೀಟ್ ಆಗಿ BJP ಕಡೆಗೆ ವಾಲಿರೋದು. ಮುಸಲ್ಮಾನರು ಕಾಂಗ್ರೆಸ್ ಮೈತ್ರಿ ಕಡೆಗೆ ವಾಲಿರೋದು. ಹಾಗಾಗಿ ಇಲ್ಲಿ ಸಂಪೂರ್ಣವಾಗಿ ಹಿಂದೂ ಮತಗಳ ಧ್ರುವೀಕರಣ ಮಾಡುವಲ್ಲಿ ಮೋದಿ ಶಾ ಯಶಸ್ವಿಯಾಗಿದ್ದಾರೆ. ಎಷ್ಟು ವರ್ಷಗಳ ಪ್ರಯತ್ನ ಅದು. ಮೋದಿ ಕೇರಳಗೆ ಎಷ್ಟು ದೇವಸ್ಥಾನಕ್ಕೆ ಹೋದ್ರು ಅಷ್ಟೇ ಅನ್ನೋದು ಮಾತ್ರ ಎದುರಾಳಿಗಳ ಟೀಕೆಯಾಗಿತ್ತು. ಇಲ್ಲೇನೂ ಇಲ್ಲ, ನಿಮ್ಮ ಬರಡು ಭೂಮಿ ಇದು ಕಮಲಕ್ಕೆ ಅಂತ. ಆದರೆ ನಾವು ಅಭಿವೃದ್ಧಿ ವಿಚಾರದಲ್ಲಿ ಯಾವ ರಾಜ್ಯವನ್ನು ಕಡೆಗಣಿಸಲ್ಲ. ದಕ್ಷಿಣದಲ್ಲಿಯೂ ನಮಗೆ ಬಾಗಿಲು ತೆರೆದೇ ತೆರೆಯುತ್ತೆ, ತಮಿಳುನಾಡಿನಲ್ಲೂ ತೆರೆಯುತ್ತೆ, ಕೇರಳದಲ್ಲೂ ತೆರೆಯುತ್ತೆ ಅಂದರು. ಲೋಕಸಭೆಯಲ್ಲಿ ಒಂದು ಆಶಾದಾಯಕ ಚಿತ್ರಣ ಕಂಡು ಬಂತು. ಅಲ್ಲಿ ಮಂತ್ರಿ ಕೂಡ ಕೊಟ್ಟರು. ಕೇರಳದಲ್ಲಿ ಗೆದ್ದಷ್ಟಕ್ಕೇನೆ ಬೂಸ್ಟ್ ಕೊಡೋ ರೀತಿಯಲ್ಲಿ ರಾಜಕೀಯ ಲೆಕ್ಕಾಚಾರಗಳಾದವು. ಎಲ್ಲಕ್ಕಿಂತ ಇಂಟ್ರೆಸ್ಟಿಂಗ್ ಅಂದರೆ ಶಶಿ ತರೂರ್ ಅವರ ಕ್ಷೇತ್ರ ಇದು, ಅವರ ಸ್ಟ್ರಾಂಗ್ ಹೋಲ್ಡ್ ತಿರುವನಂತಪುರಂ. ಅಂದರೆ ಇಲ್ಲಿ BJP ಈಗ ಜಯಭೇರಿಯನ್ನು ಬಾರಿಸಿದೆ. ಈ ಹೊತ್ತಲ್ಲಿ ಬಹುಪರ ಕಂದಿದ್ದಾರೆ ಶಶಿ ತರೂರ್. ಅದು ಇಂಟ್ರೆಸ್ಟಿಂಗ್. ಕಂಗ್ರ್ಯಾಚುಲೇಟ್ ಮಾಡಿದ್ದಾರೆ. ಅಂದರೆ ತನ್ನ ಪಕ್ಷವನ್ನು, ಕಾಂಗ್ರೆಸ್ ಮೈತ್ರಿಯನ್ನು ಕಂಗ್ರ್ಯಾಚುಲೇಟ್ ಮಾಡೋದ್ರ ಜೊತೆಗೆ ಇದು ಬ್ಯೂಟಿ ಆಫ್ ಕೇರಳ ಡೆಮೋಕ್ರಸಿ, ಕೇರಳ ಪ್ರಜಾಪ್ರಭುತ್ವದ ಅದ್ಭುತವಾದಂಥ ಒಂದು ಕ್ಷಣ ಇದು. ಎಷ್ಟು ಸ್ವಾತಂತ್ರ್ಯ ಇದೆ ಜನಕ್ಕೆ ಮತ್ತು ಬದಲಾವಣೆ ಬಯಸ್ತಿದ್ದಾರೆ ಅನ್ನೋದರ ಸುಳಿವು ಅಂತ ಹೇಳ್ತಾ BJPಗೂ ಕಂಗ್ರ್ಯಾಚುಲೇಟ್ ಮಾಡಿ, ತನ್ನ ಪಕ್ಷಕ್ಕೂ ಕಂಗ್ರ್ಯಾಚುಲೇಟ್ ಮಾಡಿ ಭರ್ಜರಿ ಟ್ವಿಸ್ಟ್ ಇಟ್ಟಿದ್ದಾರೆ. ಶಶಿ ತರೂರ್ ಹೇಳಿ ಕೇಳಿ ಕಳೆದ 3 ಪಾರ್ಟಿ ಮೀಟಿಂಗ್ಗಳಿಗೆ ಗೈರಾಗಿದ್ದಾರೆ.
ಈಗಾಗಲೇ ಕಾಂಗ್ರೆಸ್ ಟಾಪ್ ಲೀಡರ್ಸನ್ನು ಎದುರು ಹಾಕ್ಕೊಂಡಿರುವಂಥ ಶಶಿ ತರೂರ್ ಓಪನ್ ಆಗಿ ಮೋದಿ ಹೊಗಳುತ್ತಿದ್ದಾರೆ. ರಷ್ಯಾ ಪುಟಿನ್ ಬಂದಾಗ ನನಗೆ ಭೇಟಿ ಆಗೋಕೆ ಅವಕಾಶ ಇರಲಿಲ್ಲ ಅಂತ ಕಣ್ಣೀರು ಹಾಕಿದ್ರು, ಅಂದರೆ ಬೇಸರ ಮಾಡಿಕೊಂಡ್ರು ರಾಹುಲ್ ಗಾಂಧಿಯವರು. ಆದರೆ ಶಶಿ ತರೂರ್ ಅವ್ರಿಗೆ ಔತಣಕೂಟಕ್ಕೆ ಪುಟಿನ್ ಬಂದಾಗ ಆಹ್ವಾನ ಕೊಡಲಾಗಿತ್ತು ರಾಷ್ಟ್ರಪತಿ ಔತಣಕೂಟದಲ್ಲಿ. ನಮಗೆ ನೆನಪಿದೆ, ನಾವು ಖಂಡಿತ ಹೋಗ್ತೀನಿ, ಯಾಕೆ ಹೋಗಲ್ಲ ಅಂತ ಹೇಳಿದರು. ಶಶಿ ತರೂರ್ ಅವರು ಆಪರೇಷನ್ ಸಿಂಧೂರ ಬಳಿಕ ಯಾವ ಕಡೆಗೆ ವಾಲಿದ್ದಾರೆ, ಅವರ ಮಾತುಕತೆ ಹೇಗಿದೆ ಎಲ್ಲ ಗಮನಿಸ್ತಾ ಇದ್ದೀವಿ. ಹೇಳಿ ಕೇಳಿ ಕೇರಳದಲ್ಲಿ ಹೊಸ ಬಲದೊಂದಿಗೆ ಮುನ್ನುಗ್ತಾ ಇದೆ ಬಿಜೆಪಿ. ಅದಕ್ಕೆ ಸಾಕ್ಷಿ ಇವತ್ತು ಸಿಕ್ಕೇ ಬಿಟ್ಟಿದೆ. ಕ್ರಾಂತಿದೊಂದು ಐತಿಹಾಸಿಕ ಕ್ಷಣ ಬಿಜೆಪಿಗೆ. ಈ ಹೊತ್ತಲ್ಲಿ ಶಶಿ ತರೂರ್ ಅನ್ನುವಂಥ ಒಬ್ಬ ಇಂಟೆಲಿಜೆಂಟ್ ಲೀಡರ್ನೂ ಕೂಡ ಸೆಳೆದೇ ಬಿಟ್ಟಿದೆ ಕಮಲ ಪಡೆ. ಮೋದಿ ನಾಯಕತ್ವಕ್ಕೆ ಮೆಚ್ಚಿಕೊಂಡು ಅವರು ಬಿ ಜೆ ಪಿಗೆ ಹತ್ತಿರ ಆಗಿರೋದನ್ನೇನು ವಿಶೇಷವಾಗಿ ಹೇಳಬೇಕಾಗಿಲ್ಲ. 4 ತಿಂಗಳಲ್ಲಿ ಚುನಾವಣೆ. ನಗರ ಪ್ರದೇಶಗಳಲ್ಲಿ ಬರೀ ರಾಜಧಾನಿ ತಿರುವನಂತಪುರಂ ದೊಡ್ಡದದು. ತಿರುವನಂತಪುರಂ ಅಂದರೆ ಸಣ್ಣ ಪ್ರದೇಶ ಅಲ್ಲ, ದೊಡ್ಡದು ರಾಜಧಾನಿ. ಅಲ್ಲಷ್ಟೇ ಅಲ್ಲ, ಬೇರೆ ಬೇರೆ ಕಡೆಯೂ ಕೂಡ ಬಿ ಜೆ ಪಿ ಗೆದ್ದುಕೊಂಡಿದೆ ಅನ್ನೋದು ಇಂಟ್ರೆಸ್ಟಿಂಗ್. ಎಲ್ಲೆಲ್ಲಿ ಬಿ ಜೆ ಪಿಯ ಗಳಿಕೆ ಚೆನ್ನಾಗಿದೆ ಅನ್ನೋದನ್ನು ನೋಡ್ತಾ ಹೋಗೋಣ. ನೋಡಿ, ಕೋಯಿಕೋಡ್, ತ್ರಿಶೂರು, ಕೊಲ್ಲಂ, ಕೊಚ್ಚಿ ಮತ್ತು ಕಣ್ಣೂರು, ಇಲ್ಲೆಲ್ಲ ಮೇಜರ್ ಗೇನ್ ಆಗಿದೆ ಬಿ ಜೆ ಪಿಗೆ. ತಿರುವನಂತಪುರಮಲ್ಲಿ ಭರ್ಜರಿ ವಿನ್ ಅದು, ಇಲ್ಲೆಲ್ಲ ಗೇನು. ಸಿ ಪಿ ಎಮ್ ಸ್ಟ್ರಾಂಗೆಸ್ಟ್ ಡಿಸ್ಟ್ರಿಕ್ಟ್ ಅಂತಲೇ ಕನ್ಸಿಡರ್ ಆಗುವಂಥ ಕಣ್ಣೂರಲ್ಲಿ ಬಿ ಜೆ ಪಿ ಬಹಳ ಗುರುತರವಾದಂತಹ ಗೇನನ್ನು ಮಾಡಿಕೊಂಡಿದೆ, ಲಾಭವನ್ನು ಗಳಿಕೆಯನ್ನು ಮಾಡಿದೆ ಅಲ್ಲಿ. ಮತ್ತು ಕೋಯಿಕೋಡಲ್ಲಿ ಬಿ ಜೆ ಪಿ ಚಲ್ಲಪುರಂ ಡಿವಿಷನನ್ನು ಕ್ಯಾಪ್ಚರ್ ಮಾಡಿಕೊಂಡಿದೆ, ಅಲ್ಲಿ ಗೆದ್ದಿದೆ. ಯಾಕದು ಆರ್ ಎಸ್ ಎಸ್ ತುಂಬ ಇಂಪಾರ್ಟೆಂಟ್. 1942 ಅಲ್ಲಿ ಮಲಬಾರ್ ರೀಜನ್ ಶಾಖೆ ಸ್ಟಾರ್ಟ್ ಆಗಿರೋದು ಆರ್ ಎಸ್ ಎಸ್ ತುಂಬ ಇಂಪಾರ್ಟೆಂಟು. ಆರ್ ಎಸ್ ಎಸ್ಸು ಬಿ ಜೆ ಪಿ ಈಗ ಎಲ್ಲ ಮುನಿಸು ಬೇಸರ ಬದಿಗಿಟ್ಟು ಹೆಂಗೆ ಗ್ರೌಂಡ್ ಲೆವೆಲ್ ವರ್ಕ್ ಶುರು ಮಾಡಿದ್ದಾರೆ ಅಂದರೆ, ತಾವು ಗೆದ್ದಿರೋ ಯು ಪಿಯಲ್ಲೂ ಮೀಟಿಂಗ್ಗಳನ್ನು ಶುರು ಮಾಡಿದ್ದಾರೆ. ಸೋತವರು ಮೈಮರೆತಿರಬಹುದು, ಆದರೆ ಗೆದ್ದವರು ಸಮರಾಭ್ಯಾಸ ಶುರು ಮಾಡಿಬಿಟ್ಟಿದ್ದಾರೆ. ವೆಸ್ಟ್ ಬೆಂಗಾಲಲ್ಲಿ ಹೆಂಗಿದೆ ಅನ್ನೋದನ್ನು ನೋಡ್ತಿದ್ದೀವಿ. ಸ್ವತಃ ಮೋಹನ್ ಭಾಗವತ್ ಅವರೇ ಇಳಿತಿದ್ದಾರೆ ಅಖಾಡಕ್ಕೆ. ಯಾವಾಗ ಬಿಹಾರ್ ರಿಸಲ್ಟ್ ಬಂತು ಆವತ್ತೇ ನೆಕ್ಸ್ಟ್ ಟಾಸ್ಕನ್ನು ಕೊಟ್ಟೇ ಬಿಟ್ರು, ವೆಸ್ಟ್ ಬೆಂಗಾಲ್ ಭರ್ಜರಿಯಾಗಿ ಗೆಲ್ಲೋಣ ಅಂತ ಮೋದಿ. ಆ ರೀತಿ ಕ್ಷಣವೂ ಕೂಡ ವಿಶ್ರಮಿಸದೆ ಕಮಲ ಪಡೆ ಅಲ್ಲಿ ಸಮರಾಭ್ಯಾಸ ಮಾಡ್ತಾನೆ ಇದೆ ದೇಶವ್ಯಾಪಿ. ಕೇರಳದ ಸಮರಾಭ್ಯಾಸ ಕಡೆಗೂ ಫಲ ಕೊಟ್ಟಿದೆ ಮತ್ತು ಆಪರೇಷನ್ ಮೂಲಕ ಶಶಿ ತರೂರ್ ಅವರು ಕಾಂಗ್ರೆಸ್ಗೆ ಶಾಕ್ ಕೊಡುವ ಸ್ಪಷ್ಟ ಸುಳಿವು ಕೂಡ ಸಿಗ್ತಾ ಇದೆ. ನೋಡಿ ಎಷ್ಟೆಷ್ಟು ಸೀಟ್ಸ್ ಬಂದಿರೋದು ಅನ್ನೋದನ್ನು ಗಮನಿಸೋಣ. ತಿರುವನಂತಪುರಂ ಕಾರ್ಪೊರೇಷನ್ನಲ್ಲಿ, ಮುನ್ಸಿಪಲ್ ಕಾರ್ಪೊರೇಷನ್ನಲ್ಲಿ ಇಲ್ಲಿ 101 ಡಿವಿಷನ್ಸ್ ಇರೋದು. ಈ ಪೈಕಿ 100ಕ್ಕೆ ಎಲೆಕ್ಷನ್ ಆಗಿತ್ತು. 50 ಸೀಟನ್ನು ಬಿ ಜೆ ಪಿ ಗೆದ್ದುಕೊಂಡಿದೆ, ಅಂದರೆ ಎನ್ ಡಿ ಎ ಗೆದ್ದುಕೊಂಡಿದೆ. ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿಯಾಗಿ ಆಯ್ಕೆಯಾಗಿದೆ. ಎಲ್ ಡಿ ಎಫ್ 29, ಯು ಡಿ ಎಫ್ 19 ಸೀಟ್ಸನ್ನು ಪಡ್ಕೊಂಡಿರೋದು ಗಮನಾರ್ಹವಾದ ಬೆಳವಣಿಗೆ. ಕೇರಳ ರಾಜ್ಯದ ರಾಜಕೀಯ ಇತಿಹಾಸದಲ್ಲಿಯೇ ಒಂದು ಹೊಸ ಅಧ್ಯಾಯ ಶುರುವಾಗಿದೆ ಅನ್ನೋದನ್ನು ಗಮನಿಸಬಹುದು. ಅದು ಕೂಡ ಅಸೆಂಬ್ಲಿ ಎಲೆಕ್ಷನ್ ಹೊತ್ತಲ್ಲಿ ಒಂದು ಮೂಡ್ ಸೆಟ್ ಆಗಿರುತ್ತೆ. ಅಸೆಂಬ್ಲಿ ಎಲೆಕ್ಷನ್ ಅಂದರೆ ಏನು 6 ತಿಂಗಳ ಹೊತ್ತಿಗೆ ಬಿಸಿ ಕೇಳಬೇಕಾ ಯಾವುದೇ ರಾಜ್ಯದಲ್ಲಿ? ಅಂತಹ ಮೂಡ್ ಸೆಟ್ ಆಗಿರೋ ಹೊತ್ತಲ್ಲಿ ನಗರ ಪ್ರದೇಶದ ವೋಟರ್ಸು, ಹಿಂದೂಗಳು ಬಿ ಜೆ ಪಿಯನ್ನು ಆಯ್ಕೆ ಮಾಡ್ಕೊಂಡಿದ್ದಾರೆ. ಮೊನ್ನೆಷ್ಟೇ ನಾವು ನೋಡಿದ್ವಿ ಶಬರಿಮಲೆ ಇಶ್ಯೂ ಎಷ್ಟು ಜೋರಾಗಾಯಿತು ಅಂತ. ಆ ದೇವಸ್ಥಾನದ 100 ಕೋಟಿ ಸರ್ಕಾರಕ್ಕೆ ಬೇಕು, ಆದರೆ ಹಿಂದೂಗಳ ಭಾವನೆಗೆ ಒಂದು ನಯಾ ಪೈಸೆ ಬೆಲೆ ಇಲ್ಲ ಅಂತ ಕೋರ್ಟ್ ಚಾಟಿ ಬೀಸ್ತು, ಬಿ ಜೆ ಪಿ ಮುಗಿಬಿತ್ತು. ಅಲ್ಲಿನ ಹಿಂದೂಗಳು ಜಾಗೃತರಾಗುವಂತಹ ಬೆಳವಣಿಗೆಗಳಾಗ್ತಿದ್ದಾವೆ ಇತ್ತೀಚೆಗೆ. ಕಡೆಗೂ ಅಲ್ಲಿನ ಜನ ಎಚ್ಚೆತ್ತುಕೊಂಡಂಗೆ ಕಾಣಿಸ್ತಿದೆ. ತಮಿಳುನಾಡಿನಲ್ಲೂ ಎಲೆಕ್ಷನ್ ಬಂತು. ಅಲ್ಲಿ ಕಾರ್ತಿಕೇಯ ದೀಪ ಮದ್ರಾಸ್ ಹೈಕೋರ್ಟ್ ಜಡ್ಜನ್ನು ಪದಚ್ಯುತಿಗೊಳಿಸೋ ವಿಚಾರ ಸಾಮಾನ್ಯ ರೂಪದಲ್ಲಿಲ್ಲ, ಅದು ದೊಡ್ಡ ಮಟ್ಟದಲ್ಲಿ ಕಿಡಿ ಹೊತ್ತುಕೊಂಡು ಜಟಾಪಟಿ ಸಿಕ್ಕಾಪಟ್ಟೆ ಜೋರಾಗಿದೆ. ಅಲ್ಲೂ ಕೂಡ ಹಿಂದೂಗಳೇ ಜಾಗೃತರಾಗಿ ಈ ಕೇಸ್ ಇತ್ಯರ್ಥ ಆಗೋದಕ್ಕೆ, ಸುಬ್ರಹ್ಮಣ್ಯ ಸ್ವಾಮಿಗೆ ದೀಪ ಬೆಳಗಿಸೋದಕ್ಕೆ ಯಾರೋ ಬಂದು ಅದಕ್ಕೆ ಉತ್ತರ ಕೊಡಬೇಕಾಗಿಲ್ಲ, ಇನ್ನೆಲ್ಲೂ ಹೋಗ್ಬೇಕಾಗಿಲ್ಲ. ಇಲ್ಲಿರುವ ತಮಿಳುನಾಡಿನಲ್ಲಿರುವಂಥ ಹಿಂದೂಗಳೇ ಸಾಕು ಎಚ್ಚೆತ್ತುಕೊಂಡ್ರೆ ಅನ್ನುವಂಥ ಬಿಗ್ ಮೆಸೇಜನ್ನು ಮೋಹನ್ ಭಾಗವತ್ ಅವರು ಕೊಟ್ಟಿದ್ರು. ಈಗ ಅಲ್ಲಿಯೂ ಪರಿವರ್ತನೆಯ ಗಾಳಿ ಬೀಸತ್ತಾ ಅನ್ನೋದನ್ನು ಕಾದು ನೋಡಬೇಕು. ಒಟ್ಟಿನಲ್ಲಿ ಕೇರಳದಲ್ಲಂತೂ ಗಾಳಿ ಬಿರುಗಾಳಿ ಅಂತೆಯೇ ಬೀಸಿಬಿಟ್ಟಿದೆ. ಭರ್ಜರಿಯಾಗಿ ಅಲ್ಲಿ ದಿಗ್ವಿಜಯ ಸಾಧಿಸಿದೆ ಮೋದಿ ಅಮಿತ್ ಶಾ ಜೋಡಿ. ಕೇರಳದಲ್ಲಿ ಕಮಲ ಅರಳಿಸುವ ಮೂಲಕ ಫಸ್ಟ್ ಟೈಮ್ ಇನ್ ಹಿಸ್ಟರಿ
ಬರೋಬ್ಬರಿ 45 ವರ್ಷಗಳಿಂದ 4.5 ದಶಕದಿಂದ LDF ಇಲ್ಲಿ ಆಡಳಿತ ನಡೆಸ್ತಾ ಇತ್ತು ತಿರುವನಂತಪುರಂ ಕಾರ್ಪೊರೇಷನ್ನಲ್ಲಿ. ಅದನ್ನ ಕೊನೆಗೊಳಿಸಿದಂತಾಗಿದೆ. ಈಗ ಕಡೆಗೂ BJP ಬಂದು ಅದನ್ನ ಮಾಡಿ ತೋರಿಸಿದೆ. ಕಾಂಗ್ರೆಸ್ UDF ಕಾಂಗ್ರೆಸ್ ಲೆಡ್ ಯುನೈಟೆಡ್ ಡೆಮೊಕ್ರೆಟಿಕ್ ಫ್ರಂಟ್ 19 ಸ್ಥಾನಗಳನ್ನು ಮಾತ್ರ ಗೆಲ್ಲುವಲ್ಲಿ ಯಶಸ್ವಿಯಾಗಿರೋದು. ಹಾಗಾಗಿ ಇಲ್ಲಿ ಮೇಜರ್ ಒಂದು ಟರ್ನಿಂಗ್ ಪಾಯಿಂಟ್ ಅಂತ ಇದನ್ನು ಕನ್ಸಿಡರ್ ಮಾಡಲಾಗ್ತಿದೆ. ಎಲ್ಲಕ್ಕಿಂತ ಹೆಚ್ಚಾಗಿ ಆರಂಭದಲ್ಲೇ ನಾನು ಹೇಳಿದ ಹಾಗೆ ಶಶಿ ತರೂರ್ ಅವರು ಇದನ್ನು ಬ್ಯೂಟಿ ಆಫ್ ಡೆಮೋಕ್ರಸಿ ಅಂತ ಬಣ್ಣಿಸಿದ್ದಾರೆ. ಸೊ ಯಾವುದೇ ಕ್ಷಣದಲ್ಲಿ ಅವರು ಚುನಾವಣೆ ಬಳಿಕನ ಚುನಾವಣೆಗೂ ಮುನ್ನವ ಯಾವ ದೊಡ್ಡ ನಿರ್ಧಾರ ಬೇಕಾದರೂ ತಗೊಳ್ಬಹುದು. ಶಶಿ ತರೂರ್ ಅವರ ಮೂಲಕವೇ ಕೇರಳದಲ್ಲಿ ದೊಡ್ಡ ಬದಲಾವಣೆಗೆ ಮುಂದಾಗ ಶಶಿ ತರೂರ್ ಅಂತಹ ಲೀಡರ್ ಯಾವುದೇ ಪಾರ್ಟಿಗೆ ಅಸೆಟ್. ಅವ್ರಿಗಿರುವಂಥ ನಾಲೆಡ್ಜು, ಎಕ್ಸ್ಪೀರಿಯನ್ಸು, ಅವ್ರಿಗಿರುವಂಥ ವಾಕ್ಚಾತುರ್ಯ, ವಿದೇಶಗಳಲ್ಲಿ ವ್ಯವಹರಿಸುವಂಥ ಚಾಣಾಕ್ಷತನ ಯಾವುದೇ ಪಕ್ಷಕ್ಕದ ಅಸೆಟ್. ಅಂತಹ ಶಶಿ ತರೂರ್ ತಮ್ಮ ಪಕ್ಷದಲ್ಲಿ ಸಂಪೂರ್ಣವಾಗಿ ಕಡೆಗಣಿಸಲ್ಪಟ್ಟಿದ್ರು. ಎಷ್ಟರ ಮಟ್ಟಿಗೆ ಅಂದರೆ ಸಂಸತ್ತಲ್ಲಿ ಒಂದು ಮಾತಾಡೋಕ್ಕೂ ಅವಕಾಶ ಕೊಡಲ್ಲ ಅಂತ ಬೇಸರ ಮಾಡಿಕೊಳ್ಳೋ ಮಟ್ಟಿಗೆ ಕಡೆಗೆ ಅವರು ರಾಹುಲ್ ಗಾಂಧಿ ಬೇರೆ ಬೇರೆ ನಾಯಕರ ವಿರುದ್ಧ ಓಪನ್ ಸ್ಟೇಟ್ಮೆಂಟ್ಗಳನ್ನು ಕೊಡ್ತಿರೋದು ಗಮನಿಸ್ತಾ ಇದ್ದೀವಿ. ನಾವು ಮೋದಿಗೆ ಬಹುಪರಾಕ್ ಹಾಕ್ತಿರೋದನ್ನು ಗಮನಿಸ್ತಾ ಇದ್ದೀವಿ. ಸೊ ಕೇರಳದಲ್ಲೊಬ್ಬ ಒಳ್ಳೆ ನಾಯಕ BJPಗೆ ಬೇಕು, ತನಗೊಂದು ಒಳ್ಳೆ ವೇದಿಕೆ ಬೇಕು ಅಂತ ಶಶಿ ತರೂರ್ ಕಾಯ್ತಿದ್ದಾರೆ. ಈ ಹೊತ್ತಲ್ಲಿ ಕಮಲ ಅರಳಿದೆ. ಫಸ್ಟ್ ಟೈಮ್ ಇನ್ ಕೇರಳ. ದಕ್ಷಿಣದಲ್ಲಿ ಮತ್ತೊಂದು ಬಾಗಿಲು ತೆರೆದಿದೆ BJPಗೆ. ನಿಧಾನಕ್ಕೆ ಅಲ್ಲಿ ಕಮಲ ಅರಳಿಸುವಂಥ ಅವಕಾಶ ಸೃಷ್ಟಿಯಾಗ್ತಿದೆ. ತಮಿಳುನಾಡಿನಲ್ಲೂ ಇದು ನಮಗೆ ಸಿಗತ್ತೆ ಅಂತಾನೆ BJP ಆತ್ಮವಿಶ್ವಾಸದಲ್ಲಿ ಮುನ್ನುಗ್ತಾ ಇರೋದು. ಹಿಂದೂಗಳನ್ನು ಜಾಗೃತಗೊಳಿಸುವ ಕೆಲಸಕ್ಕೆ BJP RSS ಜಂಟಿ ಕಾರ್ಯಾಚರಣೆ ಶುರು ಮಾಡಿರೋದು ಈ ಎಲೆಕ್ಷನ್ನಲ್ಲಿ. ಕೇರಳದಲ್ಲಂತೂ ಒಂದು ಬದಲಾವಣೆ ಆಗತ್ತೆ ಅಸೆಂಬ್ಲಿಲೂ ಅನ್ನುವ ಸ್ಪಷ್ಟ ಚಿತ್ರಣ ಸಿಕ್ಕಿದೆ. ತಮಿಳುನಾಡಿನಲ್ಲೂ ಕೊಂಚ ಬಲ ಸಿಕ್ಕಿಬಿಟ್ರು. ಏಕಾಏಕಿ ನಿರೀಕ್ಷೆ ಮಾಡ್ತಿಲ್ಲ, ಕೊಂಚ ಬಲ ಸಿಕ್ಕಿಬಿಟ್ರು. BJP ಗೇಮ್ ಚೇಂಜರ್ ಅದು. ವಿಜಯ್ ಬೇರೆ DMKಯನ್ನು ಕಿತ್ತೆಸಿತೀನಿ ಅಂತ ಹೇಳಿರೋ ಹೊತ್ತಲ್ಲಿ ಅದು BJPಗೆ ಬೇರೆ ರೀತಿಯಲ್ಲಿ ಲಾಭ ಆದರೂ ಅಚ್ಚರಿ ಇಲ್ಲ. ವಿಜಯ್ BJPಗೆ ಸಂಪೂರ್ಣ ವಿರುದ್ಧ ದಿಕ್ಕಿನಲ್ಲಿ ಹೋಗ್ತಿದ್ದಾರೆ. ಆದರೆ BJP ಕಡೆಯಿಂದ AIADMK ಕಡೆಯಿಂದ ಅವರನ್ನು ಅಪ್ರೋಚ್ ಮಾಡಲಾಗಿದೆ ಅನ್ನುವಂತಹ ಅಚ್ಚರಿಯ ಸುದ್ದಿ ಕೂಡ ಇತ್ತೀಚೆಗಷ್ಟೇ ಸಿಡಿದಿತ್ತು. ಈ ಕಾಲ್ ತುಳಿತ ಪ್ರಕರಣ ಎಲ್ಲ ಆದಮೇಲೆ ಗಮನಿಸಿದ್ವಿ ನಾವು. ಸೊ ವಿಜಯ್ ಅನ್ನುವಂತಹ ದೊಡ್ಡ ಲೀಡರ್ ಒಬ್ಬರು, ಅವರು ಇನ್ನೂ ಸಂಘಟನೆ ಬೇಕು ಅವ್ರಿಗೆ. ಆಲ್ರೆಡಿ ಅವ್ರಿಗಿರುವಂಥ ಜನ ಬೆಂಬಲ ಸಾಟಿ ಇಲ್ಲದಂಥದ್ದು. ಆದರೆ ಸಂಘಟನೆ ಬೇಕಾಗಿದೆ ಅವರಿಗೆ. ಆ ಸಂಘಟನೆಯ ಬಲ ಎಲೆಕ್ಷನ್ ಮುನ್ನ ಅಲ್ದಿದ್ರು ಎಲೆಕ್ಷನ್ ಆದ ಮೇಲೆ ಯಾರು ಊಹೆ ಮಾಡದಂತಹ ಸ್ವರೂಪ ಪಡ್ಕೊಂಡ್ರು, ಅಚ್ಚರಿ ಇಲ್ಲ. ಸೊ ದಕ್ಷಿಣದಲ್ಲಿ ಮ್ಯಾಜಿಕ್ ಮಾಡ್ತಿದೆ ಮೋದಿ ಶಾ ಟೀಮ್. ದೇಶವ್ಯಾಪಿ ಕುದುರೆ ಕಟ್ಟೋದಕ್ಕೆ ಯಾರಿಂದಲೂ ಆಗಿಲ್ಲ. ಈಗ ದಕ್ಷಿಣದಲ್ಲಿಯೂ ಓಟ ಮುಂದುವರಿತಿದೆ. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.